ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ಗಡ ಕನ್ನಡ ವ್ಲಾಗ್ಸ್. ನಾನು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಆಲ್ರೆಡಿ ತಮ್ಲೈನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತಿನ ವೀಡಿಯೋ ಏನಪ್ಪ ಅಂತ. ಸೊ Q&A ತುಂಬ ನಾನು ಯಾವಾಗ ಮಾಡಿದ್ದು ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಒಂದು 3-4 ಮಂತ್ಸ್ ಆಗಿತ್ತೇನೋ, ಆವಾಗ ಒಂದು Q&A ಮಾಡಿದ್ದೆ. ಸೊ ಅದಾದಮೇಲೆ ನಾನು ಇವಾಗ ತಿರ್ಗಾ ಮತ್ತೆ Q&A ಮಾಡ್ತಾಯಿದ್ದೀನಿ. ಸೊ ತುಂಬ ಜನಕ್ಕೆ ತುಂಬ ಕ್ವಶನ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ಇವತ್ತು ಅದ್ರ ಬಗ್ಗೆಯೂ ಕೂಡ ಆನ್ಸರ್ ಮಾಡೋಣ ಅಂತ ನಾನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕಡೆನೂ ಹಾಕಿದ್ದೆ. ಯೂಟ್ಯೂಬಲ್ಲಿ ಪೋಸ್ಟ್ ಹಾಕಿದೆ, ಅದಕ್ಕೆ ಯಾರೂ ಅಷ್ಟು ಕಮೆಂಟ್ಸ್ ಮಾಡಿರಲಿಲ್ಲ. ಜಸ್ಟ್ ಒಂದು ಇಬ್ಬರೇನೋ ಕೇಳಿದರೆ ಅಷ್ಟು ಕ್ವಶನ್ಸು. ಅದು ಬಿಟ್ಟರೆ ರೆಗ್ಯುಲರಾಗಿ ಕೇಳುವಂಥ ಕ್ವಶನ್ಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಕ್ವಶನ್ಸು ಯಾರೆಲ್ಲ ನಂಗೆ ಯೂಟ್ಯೂಬ್ ಚಾನಲ್ ನೋಡಿ ಕ್ವಶನ್ಸ್ ಕೇಳ್ತಾಯಿದ್ರು ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಬಂದುಬಿಟ್ಟಿತ್ತು. ಹಾಗಾಗಿ ಇವತ್ತು ಅದ್ರ ಮೇಲೇ ನಾನು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ, ನಿಮಗೂ ಕೂಡ ಒಂಚೂರು ಇನ್ಫಾರ್ಮೇಷನ್ ಥರ ಸಿಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಕಂಟಿನ್ಯೂ ಮಾಡೋಣ. ಕ್ವಶನ್ಸು ಈ ಫೋನಲ್ಲಿದೆ, ನೋಡಿಕೊಂಡು ಆನ್ಸರ್ನ ನಾನು ನಿಮಗೆ ಮಾಡ್ತೀನಿ. ಸೊ ಕಮೆಂಟ್ಸ್ಗಳು ಏನೇನು ಬಂತು ಅದು ಕೂಡ ಆದರೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಇಲ್ಲ ಅಂದರೆ ಸೊ ಹಾಗೆ ಹೇಳ್ತೀನಿ. ಯಾಕಂದರೆ ಎಡಿಟಿಂಗ್ ನಾನು ಅಷ್ಟು ಮಾಡಬೇಕಾಗುತ್ತೆ ಸ್ಕ್ರೀನ್ ಮೇಲೆಲ್ಲ ಕಮೆಂಟ್ಸ್ ಹಾಕ್ಕೊಂಡು. ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಇದು ತುಂಬ ಅಂದರೆ ಇವಾಗ ರೀಸೆಂಟಾಗಿ ನಾನು ಸೆಕೆಂಡ್ ಪೇಮೆಂಟ್ ಯೂಟ್ಯೂಬ್ ಪೇಮೆಂಟ್ ತೊಗೊಂಡೆ ಅಂತ ಬಂದಲ್ಲ, ಅದಾದಮೇಲೆ ಒಂದು 2 ತಿಂಗಳಾದಮೇಲೆ ನನಗೆ ಈ ಕ್ವಶನ್ಸ್ ಬರ್ತಾಯಿದ್ದು. ಇವಾಗಲೂ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆಯಾ? ಹಾಗೆ ಎಷ್ಟು ಬರ್ತಾ ಇದೆ? ನೀವು ಇವಾಗ ಎಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ ಯೂಟ್ಯೂಬಲ್ಲಿ ಅಂತ ಕೇಳಿದ್ದಾರೆ. ಸೊ ಯೂಟ್ಯೂಬಲ್ಲಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ನಾನು 2 ಪೇಮೆಂಟ್ನ ಆಲ್ರೆಡಿ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಯೂಟ್ಯೂಬಲ್ಲಿ ದುಡ್ಡು ಬರಬೇಕು ಅಂದರೆ ನಿಮಗೆ ಕರೆಕ್ಟಾಗಿ $100. ನಿಮಗೆ ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೋಬೇಕು ಅಂದರೆ ನಿಮಗೆ ಕರೆಕ್ಟಾಗಿ $100 ಕಂಪ್ಲೀಟ್ ಆದರೆ ನಿಮ್ಗೊಂದು ಪೇಮೆಂಟ್ ಅಂತ ಬರುತ್ತೆ. ಇಲ್ಲ $100 ಮೇಲಾದರೂ ಕೂಡ ನಿಮಗೆ ಬರುತ್ತೆ. ಆದರೆ ಒಟ್ಟಿನಲ್ಲಿ ನಿಮಗೆ $100 ಕಂಪ್ಲೀಟ್ ಆಗಬೇಕು. ಸೊ ಯಾವಾಗೆಲ್ಲ ಕಂಪ್ಲೀಟ್ ಆಗುತ್ತೆ ಆವಾಗ ನಿಮಗೆ ಸ್ಯಾಲ್ರಿ ಅನ್ನೋದು ಬರುತ್ತೆ. ನಮಗೇನಂದರೆ ಇವಾಗ ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡ್ರೆ ಬೇರೆಯವ್ರಿಗೆ ಒಂದು ವೀಡಿಯೋ ಹಾಕಿದ ತಕ್ಷಣ ಒಂದು 50-60 1 ಲಕ್ಷದ ಮೇಲೆ ಹೋದರೆ ಅವ್ರಿಗೆ ಬೇಗ ತಿಂಗಳು ಒಳಗೇ ಅವ್ರಿಗೆ $100 ಮೇಲೇ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಸೊ ಅವ್ರಿಗೆ ಮಂತ್ಲಿ ಅಮೌಂಟ್ ಬರುತ್ತೆ. ಆದರೆ ನಮಗೇನಂದರೆ ನಾವು ತಿಂಗಳು ಪೂರ್ತಿ ವೀಡಿಯೋಸ್ ಹಾಕಿದ್ರೂ $100 ಕಂಪ್ಲೀಟ್ ಆಗಲ್ಲ. ಯಾಕಂದರೆ ವ್ಯೂಸ್ ನಮಗೆ 2000, 3000, 4000, 5000 ಸೊ ಈ ಥರ ಹೋಗುತ್ತೆ ಅಲ್ವಾ, ಹಾಗಾಗಿ ಅಷ್ಟು ಬರಲ್ಲ, ಕಂಪ್ಲೀಟ್ ಆಗಲ್ಲ ಬೇಗ. ಹಾಗಾಗಿ ಒಂದು $100 ಕಂಪ್ಲೀಟ್ ಆಗಬೇಕಂದ್ರೆ ಮಿನಿಮಮ್ ಅಂದರೆ ಒಂದು 2 ತಿಂಗಳಿಂದ 3 ತಿಂಗಳು ಟೈಮ್ ತೊಗೊಳುತ್ತೆ. ಅದಾದಮೇಲೆ 1 ತಿಂಗಳು ಬೇಕು ಒಂದು ಪೇಮೆಂಟ್ ಬರೋಕ್ಕೆ. ಹಾಗಾಗಿ ಒಂದು 4 ಮಂತ್ಸ್ ಆದರೂ ಬೇಕಾಗುತ್ತೆ ನಮಗೆ. ಯಾಕಂದರೆ ಸಣ್ಣ ಯೂಟ್ಯೂಬರ್ಸಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಷ್ಟು ತಿಂಗ್ಳಿಗೆ ಬರುತ್ತೆ ಅಂತ. ಸೊ ಇವಾಗ ಯಾರೆಲ್ಲ ಚೆನ್ನಾಗಿ ಯೂಟ್ಯೂಬ್ ಪೇಮೆಂಟ್ ತೊಗೋತಿದ್ದಾರಲ್ಲ ಅವ್ರಿಗೆಲ್ಲ ಮಂತ್ಲಿ ಬರುತ್ತೆ. ನಮಗೆ ಈ ಥರ ಬರುತ್ತೆ. ಸೊ ನನಗೆ 3rd ಪೇಮೆಂಟ್ ಇನ್ನೂ ಬಂದಿಲ್ಲ, ಬಂದರೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನೋಡೋಣ ಈ ಮಂತ್ ಒಳಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಂತ್ಲಿ ಅಂತ ನಮಗೆ ಸ್ಯಾಲ್ರಿ ಬರ್ತಾ ಇಲ್ಲ ಅಂದ್ರಲ್ಲ, ಅದರಲ್ಲೇ ಏನೋ ಒಂದು ಮಾಡ್ತಾಯಿದ್ದೀವಿ ಅಂತಲೂ ಇಲ್ಲ. ಯಾವಾಗ ಬರುತ್ತೋ ಆವಾಗ ಅದರಲ್ಲಿ ಏನಾದರೂ ಒಂದು ನೆನಪಿಗೆ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಮಂತ್ಲಿ ಸೇವಿಂಗ್ಸ್ ಅದು ಇದು ಅಂತ ಏನಿಲ್ಲ. ಸೊ ಯೂಟ್ಯೂಬ್ ಮಾಡೋರು ಇದೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನೇನೋ ಒಂದು ಅರ್ನಿಂಗ್ಸ್ ಮಾಡಬೇಕು ಅಂತ ತಲೆಯಲ್ಲಿದ್ದವರು ಇದನ್ನು ಪಕ್ಕ ನೀವು ತಿಳ್ಕೊಳ್ಳಿ. ಬೇರೆಯವ್ರಿಗೆ ಬರುವಂಥ ವ್ಯೂವ್ಸು ನಮಗೆ ಬರುವಂಥ ವ್ಯೂವ್ಸು ತುಂಬ ಡಿಫ್ರೆನ್ಸ್ ಇರುತ್ತೆ. ಅಯ್ಯೋ ಅವ್ರಿಗೆ ಅಷ್ಟೊಂದು ದುಡ್ಡು ಬರ್ತಾಯಿದೆ ನಮಗೆ ಬರ್ತಾಯಿಲ್ಲ ಯಾಕೆ ಅಂತ ನೀವು ಕ್ವಶನ್ ಕೇಳಿದ್ರೆ ಸೊ ಇದೇ ಆನ್ಸರು. ನೀವು ಹಾಕಿರೋ ವೀಡಿಯೋಗೆ ಎಷ್ಟು ವ್ಯೂಸ್ ಬರುತ್ತೆ, ತಿಂಗಳಿಗೆ ಎಷ್ಟು ವೀಡಿಯೋಸ್ ನೀವು ಹಾಕಿರ್ತೀರಾ, ಅಟ್ಲೀಸ್ಟ್ ಮಿನಿಮಮ್ ಆದರೂ ಒಂದು ವೀಡಿಯೋಗೆ ನಿಮ್ಗೆ 50,000 ಮೇಲೆ ವ್ಯೂಸ್ ಆದರೆ ಕಂಪ್ಲೀಟಾಗಿ $100 ಒಂದು ತಿಂಗಳಿಗೆ ಕಂಪ್ಲೀಟ್ ಆಗುತ್ತೆ. ಅವಾಗ ನಿಮ್ಗೆ ಸ್ಯಾಲ್ರಿ ಬರುತ್ತೆ. ಕಂಪ್ಲೀಟ್ ಆಗಿಲ್ಲ ಅಂದರೆ ನಿಮಗೆ ಖಂಡಿತವಾಗ್ಲೂ ಸ್ಯಾಲ್ರಿ ಬರೋಲ್ಲ. ಇದು ನೀವು ಹೊಸ ಯೂಟ್ಯೂಬರ್ಸ್ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ತಲೆಯಲ್ಲಿ ಇಟ್ಕೊಬಿಡಿ. ಯಾಕಂದರೆ ನೀವು ತಿಂಗಳು ಪೇಮೆಂಟ್ ತೊಗೋಬೇಕು ಅಂದರೆ ಈ ಥರ ಪ್ರೊಸೀಜರ್ಸ್ ಇದ್ದಾವೆ. ಹಾಗಾಗಿ ಇದೊಂದು ಇಟ್ಕೊಳ್ಳಿ, ಅವ್ರಿಗೆ ಬರ್ತಾಯಿದೆ ನಮಗೆ ಬರ್ತಾಯಿಲ್ಲ ಅಂತ ಇದನ್ನು ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಯಾವಾಗ $100 ಕಂಪ್ಲೀಟ್ ಆಗುತ್ತೋ ಅದು ನಿಮ್ಗೆ ಬಂದೇ ಬರುತ್ತೆ, ಅದೇನು ಟೆನ್ಷನ್ ಇಲ್ಲ. ಸೊ ಇದು ಬಂದು ಯೂಟ್ಯೂಬಲ್ಲಿ ತುಂಬ ಜನ ಕೇಳಿದಂಥ ಪ್ರಶ್ನೆ ಪೇಮೆಂಟ್ ಬಗ್ಗೆ. ಸೊ ನೆಕ್ಸ್ಟ್ ಬಂದು ಇನ್ನೆಲ್ಲ ಪ್ರೊಫೆಷ್ನಲ್ ಕೋರ್ಸಸ್ ಬಗ್ಗೆ ಮತ್ತು ಮೇಕಪ್ ಬಗ್ಗೆ ಇದನ್ನೇ ಕೇಳಿರೋದು. ಸೊ ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಯ್ ಸಿಸ್, ನೀವು ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ಗೆ ಎಷ್ಟು ಅಮೌಂಟ್ ಆಯಿತು ಆ್ಯಂಡ್ ಜ್ಯುವೆಲರಿಗೆ ಎಷ್ಟು ಅಮೌಂಟ್ ಆಯಿತು ಅಂತ. ಸೊ ಅವರು ಈ ಥರ ಇಂಗ್ಲೀಷಲ್ಲಿ ಕೇಳಿದ್ದಾರೆ, ನಾನು ಅದನ್ನು ನಿಮ್ಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ. ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ನಾನು ತುಂಬ ಹಳೆಯ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ನಾನು ಹೋಗಿದ್ದು ಕುಣಿಗಲಲ್ಲಿ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಕಲೀಲಿಕ್ಕೆ. ಅದು ಒಂದು 55 ಡೇಸ್ ಏನೋ ಇತ್ತು. ನಾನು ವಿತ್ ಬ್ಯೂಟಿಷನ್ನ ಕಲ್ತಿದ್ದು. ಸೊ 30 ಡೇಸು ಪ್ರೊಫೆಷ್ನಲ್ ಮೇಕಪ್ಪು ವಿತ್ ಬ್ಯೂಟಿಷನ್ ಒಂದು ಅದ್ರ ಜೊತೆನೇ ಮಾಡ್ಕೊಂಡಿದ್ದಲ್ವ, ಓಕೆ ಒಂದು 30 ಡೇಸ್ ಅಂತ ಇಟ್ಕೊಳ್ಳಿ. ಸೊ ಇಷ್ಟು ಒಂದು 60 ಡೇಸ್ ನಿಮಗೆ ಬೇಕು. ಸೊ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ನೀವು ಕಂಪ್ಲೀಟಾಗಿ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಇಷ್ಟನ್ನು ಮಾತ್ರ ಕಲಿತೀನಿ ಅಂದರೆ ನಿಮಗೆ 30,000 ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಅಕಾಡೆಮಿಗಳು ಯಾವ ಥರ ಇದೆ, ಗೂಡ್ಸ್ ಯಾವ ಥರ ಪ್ರೊವೈಡ್ ಮಾಡ್ತಾರೆ. ಈ ಥರ 1 ಲಕ್ಷ ಥರನೂ ಇದೆ, 1 ಲಕ್ಷದಿಂದ ಕಮ್ಮಿ ಥರನೂ ಮಾಡೋರು 15,000
15,000, 25,000, 30,000, 35,000, 40,000 ಈ ಥರ ಮಾಡೋರು ಇದ್ದಾರೆ. ನಾನು ಹೋಗಿದ್ದು ಕುಣಿಗಲಲ್ಲಿ. ಸೊ 30,000 ಆಗಿತ್ತು. ವಿತ್ ನಾನು ಬ್ಯೂಟಿಷಿಯನ್ಸ್ ಮಾಡ್ಕೊಂಡಿದ್ದರಿಂದ 15,000. ಟೋಟಲ್ ನನಗೆ ಕಲೀಲಿಕ್ಕೇ ನನಗೆ 45,000 ಆಯಿತು. ಎಷ್ಟಾಯಿತು? 45,000 ಆಯಿತು ಪ್ರೊಫೆಷ್ನಲ್ ಮೇಕಪ್ ವಿತ್ ಬ್ಯೂಟಿಷಿಯನ್ ಕಲೀಲಿಕ್ಕೆ. ಸೊ ಇದು ಎಲ್ಲರಿಗೂ ಇದ್ದಿದ್ದಂಥ ಡೌಟ್, ಇದು ಕನ್ಫರ್ಮ್ ಆಯಿತು. ಸೊ ಹಾಗೆ ಜ್ಯುವೆಲರಿ ಕಾಸ್ಟ್ ಕೇಳಿದ್ದಾರೆ. ಇದು ಅಷ್ಟೇ, ತುಂಬ ಜನ ನಾನು ಜ್ಯುವೆಲರಿ ವಿಡಿಯೋ ಮಾಡಿದ್ಮೇಲೆ ಕೇಳಿದ್ದು ಜ್ಯುವೆಲರೀಸು ಎಷ್ಟಾಯಿತು ಅಂತ. ಜ್ಯುವೆಲರೀಸು ನನಗೆ ಬಂದು ಇವಾಗ ನನ್ನ ಹತ್ರ ಇರೋದು ನನ್ನ ಹತ್ರ ಇವಾಗ ಇರೋದು ಬಂದು 3 ಬ್ರೈಡಲ್ ಸೆಟ್ಟು. ಅಂದರೆ ಕಂಪ್ಲೀಟಾಗಿ ನಿಮಗೆ ಜಡೆಯಿಂದ ಹಾಕೋದಿರ್ಬೋದು, ತೋಳಿಂದಿರ್ಬೋದು, ಡಾಬು, ವಾಲೆ, ಮಾಂಗಟಿಕ ಪ್ರತಿಯೊಂದೂ ನಾನು ತೊಗೊಂಡಿದ್ದರಿಂದ 3 ಸೆಟ್ಟು ಪ್ರತಿಯೊಂದು ಕೂಡ ಇದೆ ನನಗೆ. ಸೊ ಅದು 3 ಸೆಟ್ಟು ಸೇರಿ ಒಂದು 13,000 ಏನೋ ಆಗಿದೆ ನನಗೆ. ಬರೀ ಬ್ರೈಡಲ್ 3 ಸೆಟ್ಟಲ್ಲಿ 13,000 ಚಿಲ್ಲರೆ ಏನೋ ಆಯಿತು. ಸೊ ಫಸ್ಟೇ ನಾನು ಒಂದು ತೊಗೊಂಡಿದ್ದೆ, ಅದ್ರ ಜೊತೆ 2. ಸೊ ಹಾಗಾಗಿ ಒಂದು 13,000 ಚಿಲ್ಲರೆ ಏನೋ ಆಗಿದೆ ಬರೀ 3 ಸೆಟ್ಟಿಗೆ. ಯಾಕಂದರೆ ಅದು ತುಂಬ ಹೆವಿ ಇದೆ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಸೂಪರ್ ಆಗಿದೆ ಮಾತ್ರ ಹೇಳಬೇಕು ಅಂದರೆ. ಸೊ ಹಾಗಾಗಿ ಅಷ್ಟಾಯಿತು. ಅಷ್ಟು ಅಮೌಂಟ್ ಕೊಡಲೇಬೇಕು ನಾವು. ಯಾಕಂದರೆ ಒಂದು ರೆಂಟ್ ಕೊಡ್ತೀವಿ ಅಂದರೆ ಅದು ಚೆನ್ನಾಗಿರಬೇಕು, ಫಿನಿಶಿಂಗ್ ಚೆನ್ನಾಗಿರ್ಬೇಕು ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿರಬೇಕು. ನಾವು ಕ್ವಾಲಿಟಿದೇ ಹೇಗಾಗೋ ಕೊಟ್ಬಿಟ್ಟು ಅವ್ರು ಆಮೇಲೆ ರಿಟರ್ನ್ ಕೊಡ್ಬೇಕಾದ್ರೆ ಡ್ಯಾಮೇಜ್ ಆಯಿತು ನಾವು ನಮ್ಮದೇ ಅಲ್ವಾ ಹೊಣೆ. ನಾವು ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿಲ್ಲ, ಹಾಗಾಗಿ ಅಷ್ಟೇ. ಸೊ ಹಾಗಾಗಿ ಕ್ವಾಲಿಟಿ ಚೆನ್ನಾಗಿದ್ದರೆ ಅವರು ಕೂಡ ಚೆನ್ನಾಗಿ ಕೊಡ್ತಾರೆ ಆ್ಯಂಡ್ ನಮಗೂ ಕೂಡ ರೆಂಟ್ ಅನ್ನೋದು ಸಿಗುತ್ತೆ. ಹಾಗಾಗಿ ಜ್ಯುವೆಲರೀಸ್ಗೆ ಅಂತ ಹೇಳ್ಬಿಟ್ಟು ನಾನು 13,500 ಆಗಿದೆ ಇವಾಗ. ನೆಕ್ಸ್ಟ್ ಇನ್ನೂ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಅದಾದರೆ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದು ಹೈಸಿಸ್ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್, ಅವರು ಅದೇ ಕೇಳಿದ್ದಾರೆ. ಆಮೇಲೆ ಪ್ರಾಡಕ್ಟ್ಗೆ ಎಷ್ಟಾಯಿತು, ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಮಾಡಬೇಕಾದ್ರೆ ಪ್ರಾಡಕ್ಟ್ಸ್ನ ತೊಗೊಂಡಿದ್ರಾ ಇಲ್ಲ ಅದಾದಮೇಲೆ ನೀವು ತೊಗೊಂಡಿದ್ದ ಅಂತ. ಸೊ ಪ್ರಾಡಕ್ಟ್ ಬಗ್ಗೆ ತುಂಬ ಜನ ಕೇಳಿದ್ದು. ಸೊ ನಾನು 45K ಏನು ಕಲೀಲಿಕ್ಕೆ ಹಾಕಿದ ಮೇಲೆ ನಮಗೆ ಪ್ರಾಡಕ್ಟ್ ಟೂರ್ ಅಂತ ಮಾಡ್ತಾರೆ. ಸೊ ಅದರಲ್ಲಿ ನೀವು ಪ್ರಾಡಕ್ಟ್ಸ್ಗಳನ್ನ ತೊಗೋಬೋದು. ನಾನು ಅವಾಗ ತೊಗೊಂಡಿದ್ದು ಎಷ್ಟಾಗಿತ್ತು ಅಂದರೆ 25 ಏನೋ ಆಗಿತ್ತು ಅನಿಸುತ್ತೆ, 25. ಅಂದರೆ ವೈಭವ್ ಸ್ಟೋರಲ್ಲಿ ಪ್ಲಸ್ ಹೇರ್ ಆ್ಯಕ್ಸೆಸರೀಸ್ 2 ಸೇರಿಸಿ. ಅಂದರೆ ಸ್ವಲ್ಪ ನಮ್ಮ ಹತ್ರ ಪ್ರೊಫೆಷ್ನಲ್ ಮೇಕಪ್ನ ಕೋರ್ಸ್ ಕಲಿತ ಮೇಲೆ ಆರ್ಡ್ರ್ ಸಿಕ್ಕಾಗ ನಮಗೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಮ್ಮಿನೇ ನಾನು ತೊಗೊಂಡಿದ್ದೆ. ಸೊ 25 ಆಯಿತು. ಸೊ 45 + 25 ನೀವೇ ಲೆಕ್ಕ ಹಾಕ್ಕೊಳ್ಳಿ, ಒಂದು 80 ಆಗಿದೆ ಅಂತಲೇ ಅಂದ್ಕೊಳ್ಳಿ. 45 + 25 ಅಂತ ಅಂದ್ಕೊಳ್ಳಿ. 80,000 ಕರೆಕ್ಟಾಗಿ ನೀವು ಒಂದು ಪ್ರೊಫೆಷ್ನಲ್ ಮೇಕಪ್ ಹತ್ತತ್ರ 1,00,000 ಆಗಿಬಿಡುತ್ತೆ ಕೆಲವ್ರಿಗೆ. ನಮಗೊಂದು 80 ಆಗಿದೆ ಇವಾಗ ಸದ್ಯಕ್ಕೆ. ಸೊ ಅವತ್ತು ನಮಗೆ 80,000 ಆಗಿತ್ತು. ಇವಾಗ ಅದಕ್ಕೆ ಇನ್ನೂ ಆಗ್ತಾನೇ ಇದೀವಲ್ಲ ಇನ್ವೆಸ್ಟ್ಮೆಂಟು, ಹೇರ್ ಆ್ಯಕ್ಸೆಸರೀಸು, ಅದು ಇದು ಜ್ಯುವೆಲರಿ ಪ್ಲಸ್ ಎಕ್ಸ್ಟ್ರಾ ನಾನು ತೊಗೊಂಡಿದ್ದು ಎಲ್ಲ ಆಗ್ತಾನೇ ಇದೆ. ಏನೂ ಮಾಡೋಕ್ಕಾಗಲ್ಲ. ಮೇಕಪ್ ಆರ್ಟಿಸ್ಟ್ ಅಂದಮೇಲೆ ನಾವು ಇನ್ವೆಸ್ಟ್ ಮಾಡಲೇಬೇಕು ಆ್ಯಂಡ್ ಪ್ರಾಫಿಟ್ ತೆಗಿಲೇಬೇಕು, ಆ ಥರ ಅಷ್ಟೇ. ಸೊ ಇಷ್ಟು ನನಗೆ 80,000 ಕಂಪ್ಲೀಟಾಗಿ ನೀವು ಒಂದು ಅಕಾಡೆಮಿಲಿ ನೀವೊಂದು ಪ್ರೊಫೆಷ್ನಲ್ ಮೇಕಪ್ ಮುಗಿಸ್ಕೊಂಡು ಐಟಮ್ಸ್ ಎಲ್ಲ ತೊಗೊಬರ್ತೀರ ಅಂದರೆ ಮಿನಿಮಮ್ ಅಂದರೂ ಒಂದು 80,000ದಿಂದ 1,00,000 ನೀವು ಇಟ್ಕೋಬೇಕು. ನೀವೊಂದು ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಮಾಡ್ಕೊಂಡು ನೀವು ಈಚೆ ಬರ್ತೀನಿ ಅಂದರೆ. ಅದೇ ವಿತ್ ಬ್ಯೂಟಿಷಿಯನ್ ಬ್ಯೂಟಿಷಿಯನ್ ನೀವು ತೆಗೆದ್ಬಿಟ್ಟು ಬರೀ ಇಷ್ಟು ಮಾಡ್ಕೋತೀನಿ ಅಂದರೆ ನಿಮಗೆ ಅಮ್ಮಮ್ಮ ಅಂದರೆ ಒಂದು 60,000ರಿಂದ 70,000 ಬೇಕೇ ಬೇಕು. ಯಾಕಂದರೆ ಪ್ರಾಡಕ್ಟ್ಸ್ ತೊಗೋತೀರಾ, ಮಿಷಿನರಿ ತೊಗೋತೀರಾ, ಎಲ್ಲ ಬೇಕು ಅಂದರೆ ಇಷ್ಟಾಗೇ ಆಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ವಿಚಾರಿಸಿ ನೋಡಿ. ನನ್ನನ್ನಂತೂ ತುಂಬ ಜನ ಕೇಳ್ತಾರೆ, ನಾನು ಕ್ಲಾಸಸ್ ಮಾಡಿ ಅಂತ. ಖಂಡಿತವಾಗ್ಲೂ ನಾನು ಕ್ಲಾಸಸ್ ಮಾಡೋಷ್ಟು ಇದಿಲ್ಲ. ಯಾಕಂದರೆ ನಾನು ಫಸ್ಟು ಚೆನ್ನಾಗಿ ಇನ್ನೂ ಕಲಿಬೇಕು, ಇನ್ನೂ ಮಾಡಬೇಕು ಆ್ಯಂಡ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಆ್ಯಂಡ್ ಇವಾಗ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಅಲ್ವಾ. ಸೊ ನನಗೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗಬೇಕು ಆ್ಯಂಡ್ ನಾನು ಇನ್ನೂ ನನಗೆ ಅಂದ್ಕೊಂಡಿರೋ ಪ್ರಕಾರ ನಾನು ಇನ್ನೂ ಮಾಸ್ಟರ್ಸ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಬೇಕು. ಸೊ ಅದರಲ್ಲಿ ಇನ್ನೇನು ಟೆಕ್ನಿಕ್ ಇರುತ್ತೆ ಅದನ್ನೆಲ್ಲ ಕಲಿಬೇಕು. ಆವಾಗಲೇ ಒಬ್ರಿಗೆ ಕ್ಲಾಸ್ ಅಂತ ಮಾಡೋಕ್ಕಾಗೋದು. ಸುಮ್ಮನೆ ಕ್ಲಾಸಸ್ ಮಾಡೋಕ್ಕಾಗಲ್ಲ. ಹಿಂಗೆ ಕಲಿತ್ಕೊಂಡಿದ್ದೀವಿ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಡೇನೇ ಅಕಾಡೆಮಿ ಶುರು ಮಾಡಿ ನಾವು ದುಡ್ಡುಗೋಸ್ಕರ ಕ್ಲಾಸಸ್ ಮಾಡೋದು. ಸೊ ಅದಲ್ಲ. ಯಾಕಂದರೆ ಒಬ್ಬರು ಜೀವನ ಅದು. ಯಾಕಂದರೆ ಅವ್ರು ಅದರ ಲೈಫ್ನ ಕಟ್ಕೋಬೇಕು ಅಂತ ಕೆಲವೊಂದಿಷ್ಟು ಆಸೆಗಳು ನಾವು ಹೆಂಗೆ ಹೊತ್ಕೊಂಡು ಹೋಗಿರ್ತೀವೋ ಅವರು ಹಾಗೆ ಬರ್ತಾರೆ ನಮ್ಮ ಹತ್ರ. ಸೊ ಆ ದುಡ್ಡಿಗಾದರೂ ಇದಕ್ಕಾದರೂ ನಾಲೆಡ್ಜ್ ನಾವು ಕೊಡಬೇಕು. ಆ ನಾಲೆಡ್ಜ್ ನಮ್ಮಲ್ಲಿರಬೇಕು. ಸೊ ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಆ್ಯಂಡ್ ಅವ್ರನ್ನ ನಾವು ವರ್ಕ್ಗೆ ಅಂತ ಕರ್ಕೊಂಡು ಹೋಗಬೇಕು. ನಮ್ಗೆ ಆ ವರ್ಕ್ ನಮಗೆ ಸಿಗ್ತಾ ಇದೆಯಾ ಅದು ನಮಗೆ ಫಸ್ಟ್ ಗೊತ್ತಿರಬೇಕು. ಸೊ ಹಾಗಾಗಿ ನಾನು ಯಾವುದೇ ರೀತಿಯಂಥ ಕ್ಲಾಸ್ ಮಾಡ್ತಾ ಇರಲ್ಲ. ಸೊ ಮಾಡ್ತಾನೂ ಇಲ್ಲ. ಸೊ ಮುಂದೆ ನೋಡ್ಕೊಳ್ಳೋಣ, ಎಷ್ಟು ವರ್ಷ ಆದಮೇಲೆ ನೋಡ್ಕೊಳ್ಳೋಣ. ಆವಾಗ ಇನ್ನೂ ಈ ಫೀಲ್ಡಲ್ಲಿ ಇದ್ದರೆ ನೋಡ್ಕೊಳ್ಳೋಣ ಆವಾಗ. ಇವಾಗ ಸದ್ಯಕ್ಕೆ ಮಾಡ್ತಾಯಿಲ್ಲ, ಜಸ್ಟ್ ತೊಗೋತಾಯಿದ್ದೀನಿ, ಆರ್ಡರ್ನ ತೊಗೋತಾಯಿದ್ದೀನಿ, ಮಾಡ್ತಾಯಿದ್ದೀನಿ. ಸೊ ಇಷ್ಟು ಅಮೌಂಟ್ ಡೀಟೇಲ್ಸು. ಒಂದು ಹೆಣ್ಮಗು ನೀವು ಮಾಡಬೇಕು ಅಂತಿದ್ರೆ ಸೊ ಇಷ್ಟು ಅಮೌಂಟ್ ಇರಲೇಬೇಕು ನೀವು ಕಲೀಲಿಕ್ಕೆ, ಮಾಡೋದಕ್ಕೆ ಆ್ಯಂಡ್ ಪ್ರಾಡಕ್ಟ್ಸ್ ಈ ಮೇಕಪ್ ಇಂಡಸ್ಟ್ರಿ ಅಂದ್ರೇ ಅದು ಇನ್ವೆಸ್ಟ್ಮೆಂಟ್. ನೀವು ಮಾಡಿದ್ರೆ ಲುಕ್ಕು ಕೂಡ ಹಂಗೆ ಬರುತ್ತೆ. ಕಮ್ಮಿದ್ರಲ್ಲೂ ಲುಕ್ಕು ಬರುತ್ತೆ, ಜಾಸ್ತಿ ನೀವು ಯಾವ ಥರ ತೊಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಯಾಕಂದರೆ ನೀವು ಯಾವ ಥರ ಪ್ರಾಕ್ಟೀಸ್ ಮಾಡ್ತೀರಾ ಆ್ಯಂಡ್ ಯಾವ ಥರ ನೀವು ಹೋಗಿ ಅಲ್ಲಿ ಮಾಡ್ತೀರಾ, ಸ್ಕಿನ್ ಟೈಪಿನ ಮೇಲೆ ನೀವು ಮಾಡ್ತೀರಾ. ಪ್ರಾಡಕ್ಟ್ ಯಾವುದೇ ಆಗಿರಲಿ, ಇವಾಗ ಹುಡಾ ಬ್ಯೂಟಿನೇ ತಗೊಳ್ಳಿ, ಇಲ್ಲಾಂದರೆ ಫಾರೆವರೇ ತಗೊಳ್ಳಿ, ಇಲ್ಲಾಂದರೆ ಇದನ್ನೇ ತಗೊಳ್ಳಿ. ನೀವು ಯಾವ ಥರ ಮೇಕಪ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ, ಇನ್ಯಾವುದ್ರ ಮೇಲೂ ಅಲ್ಲ.
ಸೊ ಇಷ್ಟ ಆಗುತ್ತೆ. ಒಂದು 80,000 1,00,000 ಆದರೂ ಬೇಕು ನೀವು ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಮಾಡೋದಕ್ಕೆ. ಅದನ್ನು ತಲೆಯಲ್ಲಿ ಇಟ್ಕೊಬಿಡಿ. ನೆಕ್ಸ್ಟು ತುಂಬ ಜನ ಕೇಳಿದಂಥದ್ದು, ನನಗೆ ಮೇಕಪ್ ಆರ್ಡರ್ ಹೇಗೆ ಸಿಗುತ್ತೆ, ಹೇಗೆ ಬರುತ್ತೆ ಅಂತ ಕೇಳಿದ್ದು. ಸೊ ನನಗೆ ಯಾವ ಥರ ಮೇಕಪ್ ಆರ್ಡರ್ ಸಿಗುತ್ತೆ ಅಂತ ತುಂಬ ಜನ ಕೇಳಿದರೆ, ನಾನು ಇದನ್ನು ಓಪನ್ ಅಪ್ ಆಗಿ ನಿಮ್ಗೆ ಹೇಳ್ತೀನಿ. ನಾನು ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಪ್ರಾಡಕ್ಟ್ಸ್ ತೊಗೊಂಡು ನಾನು ಈಚೆ ಬಂದೆ. ನಮ್ಮ ಮನೆಗೆ ಬಂದ ಮೇಲೆ ನನಗೆ ಒಂದು ಆರ್ಡರ್ ಸಹ ಇಲ್ಲ. ನಾನು ಓಪನ್ ಆಗಿ ಹೇಳಬೇಕು, ಒಂದು ಆರ್ಡರ್ ಕೂಡ ಇಲ್ಲ. ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಇನ್ಸ್ಟಾಗ್ರಾಮ್ ಮಾಡ್ತಾಯಿದ್ದೀನಿ ಅಂದ್ರೂ, ಇಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಆ್ಯಕ್ಟಿವ್ ಆಗಿದ್ದೀನಿ ಅಂದ್ರೂ ಒಂದು ಆರ್ಡರ್ ಕೂಡ ನಂಗೆ ಸಿಕ್ಕಿಲ್ಲ. ಸೊ ಒಂದು ಆರ್ಡರ್ ಸಿಕ್ತು. ಅದು ಯಾವುದಪ್ಪ ಅಂದರೆ ಸೀಮಂತ ಆರ್ಡರ್ ನಂಗೆ ಸಿಕ್ತು. ಅದು ಬಂದು ಇಲ್ಲಿ ನಮ್ಮೂರಿಂದ ಅಲ್ಲ, ಬೆಂಗಳೂರಲ್ಲಿ, ಬಸವೇಶ್ವರ ನಗರ ಯಾವುದೋ ಬೆಂಗಳೂರಲ್ಲಿ ಇದ್ದಿದ್ದು. ಸೊ ಅಲ್ಲಿಗೆ ಹೋಗಿ ನಾನು 4,000ಗೆ ನಾನು ಒಪ್ಕೊಂಡಿದ್ದೆ. ಅದು ವಿತ್ ಮೆಹಂದಿ. ಆವಾಗ ನಾನು ಮೆಹಂದಿ ಕೂಡ ಕಲ್ತಿದ್ದೆ. ಅವರು ಓಕೆ, ನಂದು ಸ್ಟಾರ್ಟಿಂಗ್ ಅಲ್ವಾ, ನನಗೂ ಕೂಡ ವರ್ಕ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು 4,000ಗೆ ಒಪ್ಕೊಂಡು ಹೋಗಿ ನನ್ನ ಫಸ್ಟ್ ಆರ್ಡರ್ ಅದು ಸೀಮಂತ ಮೇಕಪ್ ಆರ್ಡರು. ಅದರಿಂದ ಕೆಲವೊಂದಿಷ್ಟು ಪಾಠಗಳನ್ನ ಕಲಿತೆ. ಯಾವ ಥರ ಎಲ್ಲ ಇರ್ತಾರೆ ಜನಗಳು, ಮಾಡಿಸ್ಕೊಳ್ಳೋವರೆಗೂ ಅಕ್ಕ ಅನ್ಕೊಂಡು ಆಮೇಲೆ ಏನೇನೆಲ್ಲ ಮಾಡ್ತಾರೆ ಅಂದರೆ ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಅದೊಂದು ಸೀಮಂತದ್ದು ಆದಮೇಲೆ ನಾನು ಮಾಡಿ ಬಂದ ಮೇಲೆ ಅದರಿಂದ ತುಂಬ ಪಾಠ ಕಲಿತೆ. ಅದಾದಮೇಲೆ ಸಖತ್ ಬೇಜಾರಾಗೋಯ್ತು, ಏನಪ್ಪ ಇದು, ಈ ಒಂದು ಮೇಕಪ್ ಇಂಡಸ್ಟ್ರಿಗೆ ನಾವು ಬಂದಮೇಲೆ ಈ ಥರನೇ ಎಕ್ಸ್ಪೀರಿಯೆನ್ಸ್ ಆಗ್ಬಿಡ್ಬೇಕಾ, ಫಸ್ಟ್ ಆರ್ಡರೇ ಈ ಥರ ಆಗ್ಬಿಡ್ಬೇಕಾ ಅಂತೆಲ್ಲ ಅನ್ನಿಸ್ತು. ಸೊ ಅದಾದಮೇಲೆ ಸುಮ್ಮನೆ ಆಗಿಬಿಟ್ಟೆ ನಾನು. ಓಕೆ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ, ಬಿಟ್ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ನನಗೆ ಒಂದು ಆರ್ಡ್ರ್ ಇಲ್ಲ ಗೊತ್ತಾ. ಅದಾದಮೇಲೆ ಒಂದು ಆರ್ಡ್ರ್ ಇಲ್ಲ. ಆ್ಯಂಡ್ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ನಾನು ಪೋಸ್ಟ್ಗಳ್ನ ರೆಡಿ ಮಾಡ್ತಾಯಿದ್ದೆ. ನೀವು ಇನ್ಸ್ಟಾಗ್ರಾಮ್ಗೆ ಹೋದರೆ ನೀವು ನೋಡ್ಬೋದು, 4-5 ಥರ ಪೋಸ್ಟ್ಗಳು ನಾನು ಮಾಡ್ತಾಯಿರ್ತೀನಿ. ಡಿಫ್ರೆಂಟಾಗಿ ಪೋಸ್ಟ್ಗಳು ಮಾಡಿ ನಾನು ಹಾಕ್ತಾಯಿದ್ದೆ. ಯೂಟ್ಯೂಬ್ಗಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿ ನಾನು ಈ ಥರ ಮೇಕಪ್ ಮಾಡ್ತಾಯಿದ್ದೀನಿ, ನಿಮಗೆ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತೀನಿ, ನೀವು ಮಾಡಿ ಆ್ಯಂಡ್ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತೆಲ್ಲ ಹೇಳಿ ಆಮೇಲೆ ನನಗೆ ಆರ್ಡ್ರು ಬಂತು. ಅಂದರೆ ಪ್ರೀ ಬುಕ್ಕಿಂಗ್ ಆಯಿತು. ಒಂದು ಯಾವುದು ಅಂದರೆ, ನಾನು ಮೈಸೂರಿಗೆ ಹೋಗಿ ಬಂದು ಮಾಡಿದ್ನಲ್ಲ, ರಮ್ಯಾ ಮ್ಯಾಮ್ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಮನೆಗೆ ಬಂದು ಅವ್ರು ನಂಗೆ ಆರ್ಡ್ರ್ ಕೊಟ್ಟಿದ್ದು. ನೆಕ್ಸ್ಟ್ ಬಂದು ಚಂದನ ಅಂತ ಹೇಳ್ಬಿಟ್ಟು ಅವರು ಬ್ರೈಡಲ್ಲು. ಅವರು ಕೂಡ ಅಷ್ಟೇ, ಅವರು 2 ಮಂತ್ಸ್ ಬ್ಯಾಕ್ ನನಗೆ ಸೀಮಂತ ಮೇಕಪ್ ಮಾಡ್ಕೊಂಡ್ಬಂದು 1 ತಿಂಗಳಾದಮೇಲೆ ನನಗೆ ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಮೆಸೇಜ್ ಮಾಡಿದ್ರು. ನಂಗೆ ಅದು ಕನ್ಫರ್ಮ್ ಮಾಡಿರಲಿಲ್ಲ. ಅವರು ಆ ಬ್ರೈಡಲ್ ಮೇಕಪ್ ಬೇಕು ಅಂತ ಕೇಳಿದ್ರು. ಆ್ಯಂಡ್ ಇದು ಯಾವುದು ಕನ್ಫರ್ಮ್ ಆಗಿರಲಿಲ್ಲ. ಯಾಕಂದರೆ ಬಂದು ಮಾತಾಡಿದ ತಕ್ಷಣ ಯಾವುದು ಕನ್ಫರ್ಮ್ ಆಗೋಲ್ಲ. ನಿಮ್ಗೆ ಯಾವುದು ದುಡ್ಡು ಹಾಕ್ತಾರಲ್ವ, ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಹಾಕ್ತಾರಲ್ಲ, ಆವಾಗ ನಿಮಗೆ ಕನ್ಫರ್ಮ್ ಆಗಿರಲಿಲ್ಲ. ಅದಾದಮೇಲೆ ನನಗೆ ಒಂದೊಂದೇ ಕನ್ಫರ್ಮ್ ಆಗಿ ನಾನು ಮಾಡೋಕ್ಕೆ ಹೋಗಿದ್ದು. ಅದು ಯಾವುದೋ ಹೋದ ತಿಂಗಳು ನನಗೆ ವರ್ಕ್ ಆರ್ಡರ್ ಅನ್ನೋದು ಬರ್ತಾ ಇರೋದು. ವರ್ಕ್ ಮಾಡ್ತಾಯಿದ್ದು ಮೈಸೂರಲ್ಲಿ ಹೋಗಿ ಮಾಡಿದೆ, ಆ್ಯಂಡ್ ಹೆಬ್ಬೂರಲ್ಲಿ ಹೋಗಿ ಮಾಡಿದೆ, ಆ್ಯಂಡ್ ಗುಡಮಾರನಹಳ್ಳಿ ಈ ಥರ ಹೋಗಿ ನಾನು ಮಾಡಿದೆ. ನನಗೆ ಮೇನ್ ಸೋರ್ಸ್ ಬಂದು ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್. ಯೂಟ್ಯೂಬಲ್ಲಿ ನಂಗೆ ಅಷ್ಟು ಜನ ಯಾರೂ ಬಂದು ಕೇಳಿಲ್ಲ. ನಾನು ಕೇಳಿದ್ದೆ ರಮ್ಯಾ ಮ್ಯಾಮ್ ಒಬ್ಬರು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಬಂದು ನನ್ನನ್ನು ಕೇಳಿದ್ದು. ಅದು ಬಿಟ್ಟರೆ ಇನ್ನೆಲ್ಲ ಇನ್ಸ್ಟಾಗ್ರಾಮೇ. ನಾನು ಏನು ಪೋಸ್ಟ್ ಮಾಡ್ತೀನಿ, ಏನು ರೀಲ್ಸ್ ಹಾಕ್ತೀನಲ್ವ, ಅದನ್ನೆಲ್ಲ ಆಲ್ಮೋಸ್ಟ್ ಎನ್ಕ್ವೈರಿ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಎಲ್ಲ ಇನ್ಸ್ಟಾಗ್ರಾಮಿಂದನೇ ನನಗೆ ಬರ್ತಾ ಇರೋದು. ತುಂಬ ಜನ ಕಾಲ್ ಮಾಡ್ತಾರೆ. ತುಂಬ ನಿಮ್ಗೆ ಹೇಳೋಕ್ಕಾಗಲ್ಲ. ಚಿತ್ರದುರ್ಗ, ದಾವಣಗೆರೆ, ಮೈಸೂರು ಈ ಥರ ತುಂಬ ಬೇರೆ ಕಡೆಯಿಂದ ಕಾಲ್ಸ್ ಬರುತ್ತೆ. ಅದ್ರ ಆರ್ಡ್ರ್ ಕನ್ಫರ್ಮ್ ಆಗೋಲ್ಲ. ಯಾಕಂದರೆ ಅವರು ಕಮ್ಮಿ ಕೇಳ್ತಾರೆ. ಕಮ್ಮಿ ಕೇಳಿದಾಗ ನಾವು ಅಷ್ಟು ದೂರ ಹೋಗಿ ಮಾಡಬೇಕು ಅಂದರೆ ನಮ್ಮ ಜೊತೆ ಇನ್ನೊಬ್ಬರನ್ನ ಅಟ್ಲೀಸ್ಟ್ ಇಬ್ಬರನ್ನಾದರೂ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಅವರಿಬ್ಬರಿಗೆ ನಾವು ಕರೆಕ್ಟಾಗಿರೋ ಅಮೌಂಟ್ ಕೊಡಬೇಕು ಅವ್ರು ಮಾಡೋ ಕೆಲಸಕ್ಕೆ. ಸೊ ಹಾಗಾಗಿ ಕಮ್ಮಿಗೆ ಒಪ್ಕೊಂಡು ಅವರಿಬ್ಬರನ್ನೂ ಎಳ್ಕೊಂಡು ಹೋಗಿ ಸುಮ್ಮನೆ ತೊಂದರೆ ಕೊಡೋದು ನಂಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಈ ಥರ ಒಂದು 2-3 ಆರ್ಡ್ರ್ ಕ್ಯಾನ್ಸಲ್ ಆಗಿದೆ. ಯಾಕಂದರೆ ತುಂಬ ದೂರ ಅಂತ ಹೇಳ್ಬಿಟ್ಟು ಈ ಥರ. ಆ್ಯಂಡ್ ನಾನು ತುಂಬಾ ಪ್ರೆಷರ್ ಹಾಕಿ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಹೇಳಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ಆ್ಯಂಡ್ ಇವಾಗ ನಾನು ಕಂಟಿನ್ಯೂಸ್ ವರ್ಕ್ ಏನಿದೆ ಅದನ್ನೆಲ್ಲ ಪೋಸ್ಟ್ ಮಾಡಿ ನಾನು ಯಾವ ಥರ ವರ್ಕ್ ಮಾಡ್ತಾಯಿದ್ದೀನಿ ಅಂತ ಜನಗಳಿಗೆ ಗೊತ್ತಾಗಿ, ಸೊ ಅವರು ಕೂಡ ಅಷ್ಟೇ ಅದನ್ನು ನೋಡಿ ಇಷ್ಟಪಟ್ಟು ಇವಾಗ ಒಂದೊಂದು ಆರ್ಡ್ರುಗಳು ಬರ್ತಾಯಿದೆ. ಓಕೆ, ಇವಾಗ ಒಂದೊಂದು ಆರ್ಡ್ರುಗಳು ಬರ್ತಾಯಿದೆ, ತೊಗೋತಾ ಇದ್ದೀನಿ. ಆ್ಯಂಡ್ ಇವಾಗೂ ಕೂಡ ಎನ್ಕ್ವೈರೀಸ್ ನಡೀತಾ ಇದೆ. ಮಾಡ್ತೀರಾ, ಎಷ್ಟು ಮಾಡ್ತೀರಾ ಆ್ಯಂಡ್ ಎಲ್ಲ ಏನಾದರೂ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಕೇಳ್ತಾರೆ. ನಿಮಗೆ ಇಂಡಸ್ಟ್ರಿಗೆ ಬಂದಿದ್ದ ತಕ್ಷಣ ಒಳ್ಳೆ ದುಡ್ಡು ಮಾಡಿಬಿಡ್ಬೋದು, ಒಳ್ಳೆ ಅಮೌಂಟ್ ಮಾಡ್ಬೋದು ಅಂತ ಖಂಡಿತವಾಗ್ಲೂ ಕನಸಲ್ಲೂ ಇಟ್ಕೋಬೇಡಿ. ನೀವು ಯಾರು ಇವಾಗ ನಾನೇ ಆಗಿರ್ಬೋದು, ಇವಾಗ ನಾನು ಮೇಕಪ್ ಕಲ್ತಿರೋರು ನಾನು ಹೋಗಿ ಕೇಳ್ತೀನಿ, ಇದ್ರ ಒಂದು ಫೋಟೋಶೂಟ್ ಇದೆ ಬರ್ತೀರಾ ಅಂತ. ನಾನು ಎಷ್ಟು ಕೇಳ್ತೀನಿ ಹೇಳಿ? ನಾನೇ ಒಂದು 2,000-1,500ಕ್ಕೆ ಬಂದು ಮಾಡಿಕೊಡಿ, ಈ ಥರ ಕಮ್ಮಿ ಇದೆ, ಬಜೆಟ್ ಇದೆ, ಹಂಗೆ ನಾವು ಹೆಂಗೆ ಹೇಳ್ತೀವೋ ಸೇಮ್ ನಮ್ಮ ಹತ್ರನೂ ಕೂಡ ಹಾಗೆ ಹೇಳ್ತಾರೆ. ಈ ಥರ ಕಮ್ಮಿ ಬಜೆಟಲ್ಲಿ ಮಾಡಿಕೊಡಿ, ನಮಗಿರೋದೇ ಇಷ್ಟು ಅಂತೆಲ್ಲ ಹೇಳ್ತಾರೆ. ಸೊ ಅದರಲ್ಲಿ ನಮ್ಮ ಇದನ್ನು ಕೂಡ ನಾವು ಲೆಕ್ಕಾಚಾರ ಮಾಡಿಕೊಂಡು ಎಷ್ಟಾಗುತ್ತೆ, ಎಷ್ಟು ಬಿಡುತ್ತೆ ಅಂತ ಲೆಕ್ಕಾಚಾರ ಮಾಡಿಕೊಂಡು ನಾವು ಆರ್ಡರ್ಗಳನ್ನ ಒಪ್ಕೋತಾ ಇದ್ದೀನಿ. ಸೊ ಇದೇ ಥರನೇ ನಾನು ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಫೋರ್ಸ್ ಆಗಿ ನಾನು
ಹಾಕ್ತಾ ಇರ್ತೀನಿ, ವೀಡಿಯೋಸ್ ಹಾಕ್ತಾ ಇರ್ತೀನಿ, ಪೋಸ್ಟ್ಗಳು ಹಾಕ್ತಾ ಇರ್ತೀನಿ. ಸೊ ಈ ಥರ ಹಾಕಿ ನನಗೆ ಇವಾಗ ಆರ್ಡರ್ ಬಂದಿರೋದು. ನಂಗೆ ನಿಜವಾಗ್ಲೂ ಖುಷಿ ಇದೆ. ಇವಾಗ ನಂಗೆ ಆರ್ಡರ್ಸ್ ಬರ್ತಾ ಇರೋದು. ಆ್ಯಂಡ್ ನನ್ನ ವರ್ಕ್ನ ನೋಡಿ ತುಂಬ ಜನ ಇಷ್ಟಪಟ್ಟು ಕಾಲ್ ಮಾಡಿ ಅಟ್ಲೀಸ್ಟ್ ಎನ್ಕ್ವೈರಿ ಆದರೂ ಬರ್ತಾ ಇದೆಯಲ್ಲ, ಓಕೆ, ಅದು ನಂಗೆ ತುಂಬ ಸಮಾಧಾನ. ಅವ್ರ ಜೊತೆ ಮಾತಾಡ್ತಾ ಇರ್ತೀನಲ್ಲ, ಅದು ನಂಗೆ ಒಂಥರ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಯಾವ ಥರ ಮಾತಾಡ್ಬೋದು ಅಂತೆಲ್ಲ ನನಗೆ ಅದೊಂದು ಪ್ರಾಕ್ಟೀಸ್ ಆಗುತ್ತೆ. ಸೊ ನಂಗೆ ಇದೇ ಥರನೇ ಆರ್ಡರ್ಗಳು ಸಿಗ್ತಾ ಇರೋದು. ತುಂಬ ಜನಕ್ಕೆ ಡೌಟ್ ಇತ್ತು, ಇದನ್ನು ಕೇಳಿದ್ರಿ ಯಾವ ಥರ ನಿಮ್ಗೆ ಆರ್ಡರ್ ಸಿಗ್ತಾ ಇದೆ ಹೇಳಿ ಅಂತ. ನಾನು ಹೇಳಿದೆ ಫ್ಯಾಮಿಲಿ ಕಡೆಯಿಂದ. ಆ್ಯಂಡ್ ನಾನು ತುಂಬ ಪೋಸ್ಟ್ ಇವಾಗ ನಾನು ವಾಟ್ಸಪ್ಪಲ್ಲಿದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ನಾನು ಪೋಸ್ಟ್ಗಳನ್ನ ಹಾಕ್ತಾಯಿರ್ತೀನಿ. ನಾನು ವಾಟ್ಸಪ್ಪಲ್ಲಿ ಕೂಡ ತುಂಬ ಜನಕ್ಕೆ ಹಾಕ್ತೀನಿ. ಯಾಕಂದರೆ ಅದರಿಂದ ನನ್ನ ಫ್ಯಾಮಿಲೀಸ್ಗೆಲ್ಲ ಗೊತ್ತಾಗುತ್ತೆ, ಅದರಿಂದ ಅವ್ರ ಫ್ರೆಂಡ್ಸ್ಗಳಿಗೆ ಗೊತ್ತಾಗುತ್ತೆ. ನನ್ನ ಅಕ್ಕನ ಫ್ರೆಂಡ್ಸ್ ಕೂಡ ಒಂದು 3-4 ಜನ ಕೇಳಿದ್ದಾರೆ. ಹಂಗೆ ಇವಾಗ ಒಬ್ರಿಗೆ ಗೊತ್ತಿರಲ್ಲ, ಇವಾಗ ನನ್ನ ಸಿಸ್ಟರ್ ನನ್ನ ಪೋಸ್ಟ್ ಹಾಕ್ಕೊಂಡ್ರೆ ಅವ್ರ ಫ್ರೆಂಡ್ಸ್ಗೆಲ್ಲ ಗೊತ್ತಾಗುತ್ತೆ, ಓಕೆ ಇವ್ರ ಸಿಸ್ಟರ್ ಇದ್ದಾರೆ ಕೇಳೋಣ ಅಂತ. ಅವ್ರು ನನ್ನನ್ನು ಕೇಳ್ತಾರೆ. ಸೊ ನಾನು ಅವಾಗ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸೊ ಆವಾಗ ಅವ್ರಿಗೆ ಸ್ವಲ್ಪ ರೀಸನಬಲ್ ಅನಿಸುತ್ತೆ, ಓಕೆ ಇವ್ರ ಹತ್ರನೇ ಮಾಡಿಸ್ಕೊಳ್ಳೋಣ ಅಂತಲೂ ಅಂತಾರೆ. ಸೊ ಈ ಥರ. ಆ್ಯಂಡ್ ನಂದು ಒಂದು ಏನು ವಾಟ್ಸಪ್ ಗ್ರೂಪ್ ಇದೆ, ಇನ್ಸ್ಟಾಗ್ರಾಮ್ ಗ್ರೂಪ್ ಇದೆ, ಅದಕ್ಕೆಲ್ಲ ಹಾಕ್ತೀನಿ. ಸೊ ಅವಾಗ ನನ್ನ ಫ್ರೆಂಡ್ಸ್ಗೆ, ಅವ್ರ ಫ್ಯಾಮಿಲಿಗೆ, ಅವ್ರಿಗೆ ಈ ಥರ ಗೊತ್ತಾಗುತ್ತೆ. ಆವಾಗ ಓಕೆ ಇವ್ರು ಇದ್ದಾರೆ ಅನ್ನೋದು ಒಂದು ಇರುತ್ತೆ. ಸೊ ಅದಾದಮೇಲೆ ನನ್ನನ್ನು ಬುಕ್ ಮಾಡ್ತಾರೆ. ಯಾವಾಗಾದರೂ ಮೇಕಪ್ ಬೇಕು ಅಂದರೆ ಬುಕ್ ಮಾಡ್ತಾರೆ. ಈ ಥರನೇ ನಾವು ಮಾಡ್ಕೋಬೇಕು. ಇದೇ ನೀವು ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಅಂತ ಹೇಳ್ಬೋದು ಅಷ್ಟೇ. ನಾವು ಯಾವ ಥರ ನಮ್ಮ ಒಂದು ಕಲಿಕೆನ ನಾವು ಯಾವ ಥರ ತೋರಿಸ್ತೀವಿ ಜನಗಳಿಗೆ. ಇವಾಗ ನಾನು ಮಾಡಿರೋ ಮೇಕಪ್ನೆಲ್ಲ ಫೋಟೋಸ್ ಹಾಕ್ತಾಯಿರ್ತೀನಿ, ಹೇರ್ ಸ್ಟೈಲ್ ಫೋಟೋಸ್ ಹಾಕ್ತೀನಿ. ಈ ಥರ ಅವ್ರಿಗೆ ನೋಡಿ ಓಕೆ ಯಾವುದಾದ್ರೂ ಫಂಕ್ಷನ್ ಬಂದಾಗ ಈ ಹುಡುಗಿಗೆ ಹೇಳೋಣ ಅಂತ ಅಂದ್ಕೊಂಡಿರ್ತಾರೆ. ಸೊ ಫಂಕ್ಷನ್ ಬಂದಾಗ ಹೇಳ್ತಾರೆ. ಅದು ಕಮ್ಮಿಗೋ ಜಾಸ್ತಿಗೋ ಒಟ್ಟಿನಲ್ಲಿ ಮಾಡಬೇಕು ಅಷ್ಟೇ. ಇದೇ ಥರ ನಂಗೆ ಆರ್ಡ್ರ್ ಸಿಗ್ತಾ ಇರೋದು. ಆ್ಯಂಡ್ ನಿಮಗೆ ಇವಾಗ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಕ್ತು ನನಗೆ ಯಾವ ಥರ ಆರ್ಡ್ರ್ ಬರ್ತಿದೆ, ನಾನು ಯಾವ ಥರ ಮಾಡ್ತಾಯಿದ್ದೀನಿ, ಯಾವ ಥರ ವರ್ಕ್ ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂತ. ಸೊ ನೆಕ್ಸ್ಟ್ ಬಂದು ನಿಮ್ಮ ಮೇಕಪ್ ಪ್ರಾಡಕ್ಟ್ ಡೀಟೇಲ್ಸ್ ಹೇಳಿ, ಬ್ಯಾಗ್ ಡೀಟೇಲ್ಸ್ ಹೇಳಿ ಮೇಕಪ್ದು ಅಂತ. ಸೊ ಖಂಡಿತವಾಗ್ಲೂ ಅದನ್ನು ಸಪ್ರೇಟ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಯೂಟ್ಯೂಬಲ್ಲೂ ಅದೇ ಕಮೆಂಟ್ಸು, ನಿಮ್ಮ ಮೇಕಪ್ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡ್ತೀರಾ ಹೇಳಿ, ಆ ಬ್ಯಾಗ್ ಕಿಟ್ ಬಗ್ಗೆ ಹೇಳಿ ಅಂತ. ಸೊ ಖಂಡಿತವಾಗ್ಲೂ ಅದನ್ನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಯಾಕಂದರೆ ಕೆಲವೊಂದಿಷ್ಟು ಐಟಮ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಅದನ್ನೆಲ್ಲ ಹೋಗಬೇಕು. ನೆಕ್ಸ್ಟ್ ಮಂತ್ ಆದರೆ ಹೋಗಿ ಎಲ್ಲ ಪರ್ಚೇಸ್ ಮಾಡಬೇಕು. ತಿರ್ಗಾ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಸೆಟ್ಟಿಂಗ್ ಪೌಡರ್ ಎಲ್ಲ ಆಲ್ಮೋಸ್ಟ್ ಇದಾಗ್ಬಿಟ್ಟಿದೆ. ಹಾಗಾಗಿ ಅದನ್ನೆಲ್ಲ ತೊಗೊಂಬಂದು ಒಟ್ಟಿಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಯಾವ್ದಾದ್ರು ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು. ಅರ್ಧಂಬರ್ಧ ಶೇರ್ ಮಾಡೋದಕ್ಕಿಂತ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಯಾಕಂದರೆ ಇಷ್ಟು ದಿನ ಕಂಟಿನ್ಯೂಸ್ ಆರ್ಡ್ರ್ ಇತ್ತಲ್ಲ, ಸೊ ಮಾಡಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಐಲೈನರ್ ಆಗಿರ್ಬೋದು, ಲ್ಯಾಶಸ್, ಈ ಥರದ್ದೆಲ್ಲ ಕೆಲವೊಂದಿಷ್ಟು ಐಟಮ್ಸ್ ಖಾಲಿಯಾಗಿದೆ, ಕೆಲವೊಂದು ಮಾತ್ರ ಇದೆ. ಹಾಗಾಗಿ ಅದನ್ನೆಲ್ಲ ಪರ್ಚೇಸ್ ಮಾಡಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಅದು ಅಮ್ಮಮ್ಮ ಅಂದ್ರೆ ಆ ಕಿಟ್ಟಲ್ಲಿ 30,000, ಇವಾಗ ಎಕ್ಸ್ಟ್ರಾ ನಾವೇನೋ ತಗೊಬಂದರೆ ಹಂಗೆ ಕೌಂಟ್ ಆಗ್ತಾನೇ ಇರುತ್ತೆ. ಹಾಗಾಗಿ ಅಷ್ಟು ಅದನ್ನು ಕಂಪ್ಲೀಟ್ ವೀಡಿಯೋ ನಾನು ಮಾಡ್ತೀನಿ ಖಂಡಿತವಾಗ್ಲೂ. ನಾನು ನಿಮ್ಗೆ ಡಿಸಪಾಯಿಂಟ್ ಮಾಡಲ್ಲ. ಸ್ವಲ್ಪ ಲೇಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ತೋರಿಸ್ಬೇಕು ಅಂದರೆ ಅದೆಲ್ಲ ಇದಿರಬೇಕಲ್ಲ, ಹಾಗಾಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನು ಮೇಕಪ್ ಬಗ್ಗೆ ಕೇಳಿದ್ರೆ ಕಲರ್ ಕರೆಕ್ಟರ್ ಯಾವ ಥರ ಮಾಡೋದು ಆ್ಯಂಡ್ ಆಯಿಲ್ನೆಸ್ ಯಾವ ಥರ ಕಮ್ಮಿ ಮಾಡೋದು, ಈ ಥರದ್ದು ಕೆಲವೊಂದಿಷ್ಟು ಕ್ವಶನ್ಸ್ ಬಂದಿದೆ. ನಾನು ಮೇಕಪ್ ವೀಡಿಯೋಸ್ ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವ ಥರದ್ದೆಲ್ಲ ಮೇಕಪ್ಗಳಿರುತ್ತೆ, ಯಾವ ಥರ ಮಾಡ್ತೀವಿ ನಾವು ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು, ಅಕ್ಕ ರೀಸೆಂಟಾಗಿ ಕ್ರೋಶ ಕುಚ್ಚೆಲ್ಲ ಹಾಕ್ತಾ ಇದ್ದೀರಲ್ಲ, ನಿಮಗೆ ಕ್ರೋಶ ಕುಚ್ಚು ಆರ್ಡ್ರ್ ಹೇಗೆ ಬರುತ್ತೆ ಅಂತ. ಸೊ ಇದು ಕೂಡ ಹೌದು, ಕ್ವಶನ್ಸ್ ಬಂದಿತ್ತು. ಕ್ರೋಶ ಕುಚ್ಚು ಆರ್ಡ್ರ್ ಬಂದು ನಾನು ಮೊದಲು ನನ್ನ ಸಿಸ್ಟರ್ ಇದ್ದರು, ನಾನು ಕಲಿತೆ ಅಲ್ವಾ, ನನ್ನ ಹಸ್ಬೆಂಡ್ ಸಿಸ್ಟರ್ ಇದ್ದರು, ಅವ್ರ ಕಡೆಯಿಂದ ನನಗೆ ಕೆಲವೊಂದಿಷ್ಟು ಆರ್ಡ್ರ್ಗಳು ಬರ್ತಾಯಿತ್ತು ಕಂಟಿನ್ಯೂಸ್ ಆಗಿ, ನಾನು ಮಾಡಿ ಕೊಡ್ತಾಯಿದ್ದೆ. ಅದಾದಮೇಲೆ ಒಂದು ಶಾಪ್ ತೋರಿಸಿದ್ರು. ಆ ಶಾಪಲ್ಲಿ ಏನಂದರೆ ಹಾಕಿದೆ. ಅದಾದಮೇಲೆ ಅವರು ನನಗೇನು ಕಾಲ್ ಮಾಡಲಿಲ್ಲ ಆ್ಯಂಡ್ ಅದು ಸೀರೆದು ಅಮೌಂಟು ಕೊಡಲಿಲ್ಲ. ನಾನು ಓಕೆ ಬಿಟ್ಬಿಟ್ಟೆ ನಾನು. ಯಾಕಂದರೆ ಇವಾಗ ಶಾಪ್ ಅಂತ ಅಂದರೆ ನಿಮಗೆ ತುಂಬ ಜನ ಕಾಂಟ್ಯಾಕ್ಟ್ ಇರ್ತಾರೆ ಅವ್ರಿಗೆ, ಕ್ರೋಶ ಹಾಕೋರಾಗಿರ್ಬೋದು, ಎಲ್ಲರೂ ತುಂಬ ಜನ ಇರ್ತಾರೆ. ಸೊ ಅವ್ರಿಗೆ ಹಾಕೋದಕ್ಕೆ ಕೊಡ್ತಾರೆ. ಇನ್ನು ನಾವು ಹೊಸಬ್ರು ಹೋಗಿ ಕೇಳಿದ್ರೆ ಕೊಡ್ತಾರೆ. ಸೊ ಹಾಗಾಗಿ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಅವತ್ತೇ ಬಿಟ್ಬಿಟ್ಟೆ ನಾನು ಈ ಕ್ರೋಶ ಹಾಕೋದು ಇದ್ರ ಮೇಲೆಲ್ಲ. ಇವಾಗ ನನ್ನ ಸಿಸ್ಟರ್ ಇವಾಗ ರೀಸೆಂಟಾಗಿ ನಮ್ಮ ಅಕ್ಕನ ಫ್ರೆಂಡ್ದು ಕೂಡ ಕೊಟ್ಟಿದ್ದಾರೆ ಸೀರೆ. ಈ ಥರ ಫ್ಯಾಮಿಲಿ ಯಾರಾದರೂ ಕೇಳಿದ್ರೆ ಅವ್ರಿಗೆ ಹಾಕ್ಕೊಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಫ್ರೆಂಡ್ಸ್ಗಳಿಗೆ ಯಾರಾದರೂ ಕೇಳಿದ್ರೆ ಹಾಕ್ಕೊಡ್ತೀನಿ. ಇನ್ನು ಆನ್ಲೈನಲ್ಲಿ ತೊಗೊಳ್ಳೋದು ಕಳಿಸೋದು ನಿಜವಾಗ್ಲೂ ಇದೆಲ್ಲ ಮಾಡಿಲ್ಲ. ಅದು ನಂಗೆ ತುಂಬಾ ರಿಸ್ಕ್ ಇವಾಗಿರೋ ಕೆಲಸದಲ್ಲಿ. ಯಾಕಂದರೆ ಸೀರೆ ಅಂದರೆ ಅವರು ತುಂಬಾ ಇದರಲ್ಲಿ ತೊಗೊಂಡಿರ್ತಾರೆ, ಸಾವಿರಾರು ರೂಪಾಯಿ ಬಂಡವಾಳ ಹಾಕಿರ್ತಾರೆ. 5,000, 10,000, 12,000, 20,000, 25,000, 30,000. ಇನ್ನು ಮದುವೆಗಳ ಸೀರೆ ಅಂದರೆ ಇನ್ನೂ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ನಾನು ಆನ್ಲೈನಲ್ಲಿ ಯಾವುದನ್ನು ತರಿಸ್ಕೊಂಡು ಹಾಕಿ ಕೊಡೋದು ರಿಸ್ಕ್ ಎಲ್ಲ ನಾನು ತೊಗೊಳ್ಳೋಕ್ಕೆ ಹೋಗಿಲ್ಲ. ಕೇಳಿದರು ಸುಮಾರು ಜನ, ನಾವು ಆನ್ಲೈನಲ್ಲಿ ಕಳಿಸ್ಕೊಡ್ತೀವಿ, ನೀವು ಹಾಕಿ ಕಳಿಸ್ಕೊಡಿ, ನಾವು ಅಮೌಂಟ್ ಹಾಕ್ತೀವಿ ಅಂತ. ನಿಜವಾಗ್ಲೂ ಆ ಥರ ರಿಸ್ಕ್ ಎಲ್ಲ ನಾನು ತೊಗೊಳೋದಕ್ಕೆ ಹೋಗಲ್ಲ. ಬೇಡವೇ ಬೇಡ, ನೀವು ಅಲ್ಲೇ ನಿಯರ್ ಬೈ ಯಾರ್ದಾದ್ರೂ ಹಾಕಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ಇದನ್ನು ಮಾಡಿಬಿಟ್ಟಿದ್ದೆ.
ಸೊ ಹತ್ತತ್ರ ಯಾವುದಾದ್ರೂ ಫ್ಯಾಮಿಲಿ ಅದು ಇದು ಯಾರಾದರೂ ಕೇಳಿದ್ರೆ ಹಾಕಿ ಕೊಡ್ತೀನಿ ಅಷ್ಟೇ. ಅದೇನು ನಾನು ಕಂಪ್ಲೀಟಾಗಿ ಆರ್ಡ್ರ್ ತೊಗೊಂಡು ಮಾಡ್ತೀನಿ ಅಂತ ಏನಿಲ್ಲ. ಸೊ ಈ ಥರ ಅಷ್ಟೇ, ಸಿಕ್ಕಾಗ ಹಾಕ್ತೀನಿ ಆ್ಯಂಡ್ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ಸೀರೆಗಳಿಗೆ ಹಾಕ್ಕೋತೀನಿ. ಆ್ಯಂಡ್ ಇವಾಗ ಕೆಲವೊಂದಿಷ್ಟು ಸೀರೆಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಸೀರೆಗಳಿಗೆಲ್ಲ ಕ್ರೋಶ ಹಾಕ್ತೀನಲ್ಲ, ಆವಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಅಷ್ಟೇ. ಕ್ರೋಶ ಕುಚ್ಚೋದು ಕ್ಲಾಸಸ್ ಮಾಡಿ, ಕ್ರೋಶ ಕುಚ್ಚು ಕ್ಲಾಸಸ್ ಮಾಡಿ ಅಂತ. ಆ ಕ್ಲಾಸಸ್ ಬಂದು ಮಾಡಬೇಕು ಅಂತ ಒಂದು ಸತಿ ಅಂದ್ಕೊಂಡೆ, ಆದರೆ ಈ ಒಂದು ಮೇಕಪ್ ಫೀಲ್ಡ್ಗೆ ಇಳಿದ್ಮೇಲೆ ಆ್ಯಂಡ್ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಕೆಲವು ಸತಿ ಆರ್ಡ್ರ್ ಜಾಸ್ತಿ ಇದ್ದಾಗ ನಿಮಗೆ ನಾನು ಏನಂತ ಆನ್ಸರ್ ಮಾಡಬೇಕಾಗುತ್ತೆ ಹೇಳಿ. ಆವಾಗ ಕ್ಲಾಸಸ್ ನೀವು ಅಮೌಂಟ್ ಕೊಟ್ಬಿಟ್ಟಿರ್ತೀರ, ಡಿಲೇ ಮಾಡೋದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಕ್ರೋಶ ಕ್ಲಾಸಸ್ ಏನು ನಾನು ತೊಗೊಳೋದಕ್ಕೆ ಹೋಗ್ತಾಯಿಲ್ಲ. ನೋಡೋಣ, ಮುಂದೆ ಆದರೆ ತೊಗೊಳ್ಳೋಣ, ಇಲ್ಲಾಂದರೆ ಇಲ್ಲ. ಕಲಿಬೋದು, ನೀವು ಕೂಡ ಆರಾಮಾಗಿ ಕಲಿಬೋದು, ಅದೇನಿಲ್ಲ. ಯೂಟ್ಯೂಬಲ್ಲಿ ನೋಡೋದು ಕಲಿಬೋದು. ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡೆ ಕಲ್ತಿದ್ದೆ. ಹಾಗೆ ನಿಮ್ಮ ಏಜ್ ಎಷ್ಟು ಅಂತ ಕೇಳಿದ್ದಾರೆ. ನನ್ನ ಏಜ್ ಹೇಳಲೇಬೇಕ, ನನ್ನ ಏಜ್ ಬಂದು ಇವಾಗ 23 ನಡೀತಾ ಇದೆ. ಸೊ ನೆಕ್ಸ್ಟ್ ಬಂದು ಯೂಟ್ಯೂಬ್ ಒಂದು ಕ್ವಶನ್ ಕೇಳಿದ್ದಾರೆ. 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ಸು ಕಂಪ್ಲೀಟ್ ಆದಮೇಲೆ ಯೂಟ್ಯೂಬ್ ಪೇಮೆಂಟ್ ಬರುತ್ತಾ ಅಂತ. ಸೊ ಹೌದು, ಯೂಟ್ಯೂಬ್ ಪೇಮೆಂಟ್ ಬರಬೇಕು ಅಂದರೆ ನಿಮಗೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಕಂಪ್ಲೀಟಾಗಿ ನಿಮಗೆ ಮಾನಿಟೈಸೇಷನ್ ಆನ್ ಆಗಿ ನಿಮಗೆ ಡಾಲರ್ಸ್ ಕೌಂಟ್ ಆದಮೇಲೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ. ನೆಕ್ಸ್ಟ್ ಬಂದು ಹೇರ್ ಸ್ಪ್ರೇ ಡೀಟೇಲ್ಸ್ ಕೊಡಿ, ನೀವು ಮಾಡುವಂಥ ಹೇರ್ ಸ್ಟೈಲ್ ಸ್ಪ್ರೇಸ್ದು ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದಾರೆ. ಹೇರ್ ಸ್ಟೈಲ್ ಸ್ಪ್ರೇಸ್ ನಿಮಗೆ ಗೊತ್ತಿರೋ ಹಾಗೆ ಒಂದು ಹೇರ್ ಪ್ರೊಟೆಕ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀವಿ, ಆ್ಯಂಡ್ ಮೂಸೆ ಯೂಸ್ ಮಾಡ್ತೀವಿ, ಆ್ಯಂಡ್ ಹೇರ್ ಶೈನಿಂಗ್ ಸ್ಪ್ರೇ, ಹೇರ್ ಸೆಟ್ಟಿಂಗ್ ಸ್ಪ್ರೇ, ಈ ಥರ ತುಂಬ ಹಲವಾರು ಸ್ಪ್ರೇಸ್ನ ಯೂಸ್ ಮಾಡ್ತೀವಿ. ಅದನ್ನು ಇನ್ನೊಂದು ಸತಿ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಬ್ಬರು ಕೇಳಿದರೆ ಮೇಕಪ್ ಪ್ರಾಡಕ್ಟ್ ಡೀಟೇಲ್ಸ್. ಸೊ ಖಂಡಿತವಾಗ್ಲೂ ಅದು ಕೂಡ ಸಪ್ರೇಟಾಗಿ ವೀಡಿಯೋನ ನಾನು ಮಾಡ್ತೀನಿ. ಯಾಕಂದರೆ ಅದನ್ನು ಹೀಗೆ ಹೇಳೋದಕ್ಕಾಗಲ್ಲ, ನಿಮಗೆ ವಿತ್ ಪ್ರಾಡಕ್ಟ್ ಅಮೌಂಟ್ ಎಲ್ಲನೂ ತೋರಿಸಿ ನಿಮ್ಗೆ ಯಾವ ರೀಸನಬಲ್ ಪ್ರೈಸ್ ಇರುತ್ತೆ, ಯಾವ್ದು ಇರಲ್ಲ, ಅದನ್ನು ತೋರಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ನಾನು. ಓಕೆನಾ? ಇದ್ದಾರೆ ಕ್ರೋಶ ಹಾಕ್ತಿರಲ್ಲ, ಅದಕ್ಕೆ ಅಮೌಂಟ್ ಎಷ್ಟು ಕೊಡ್ತಾರೆ ಅಂತ ಡಿಪೆಂಡ್ ಆನ್ ದ ಡಿಸೈನ್ಸು. ಇವಾಗ ಬೇಬಿ ಕುಚ್ಚು ಹಾಕಿದ್ರೆ 250, 300, ಆ್ಯಂಡ್ ಸ್ವಲ್ಪ ಕ್ರೋಶ ಬರೀ ಡಿಸೈನ್ಸ್ ಹಾಕಿದ್ರೆ 300, 400. ಈ ಡಿಸೈನ್ಸ್ ಮೇಲೆ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ನೀವು ಯಾವ ಥರ ಬೀಡ್ಸ್ ಯೂಸ್ ಮಾಡ್ತೀರಾ, ಯಾವ ಥರ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಅಪ್ಪ ನಿಮಗೆ ಡಿಸೈನ್ಸ್ ಮೇಲೆ ಅಮೌಂಟ್ ಬರುತ್ತೆ. ಆಮೇಲೆ ತುಂಬ ಜನ ಕೇಳಿದರೆ ಟ್ಯಾನ್ ಯಾವ ಥರ ರಿಮೂವ್ ಮಾಡೋದು, ಕಲರ್ ಕರೆಕ್ಟರ್ ಆಗಿರ್ಬೋದು, ಆಮೇಲೆ ಫೌಂಡೇಶನ್, ಈ ಥರ ಕೆಲವೊಂದಿಷ್ಟು ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಈ ಥರ ಕ್ವಶನ್ಸ್ನ ಕೇಳಿದ್ದಾರೆ. ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಸಪ್ರೇಟಾಗಿ ಒಂದೊಂದು ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಟ್ಯಾನ್ ಯಾವ ಥರ ರಿಮೂವ್ ಮಾಡೋದು, ಕರೆಕ್ಟರ್ ಯಾವ ಥರ ಮಾಡೋದು, ಆ್ಯಂಡ್ ಫೌಂಡೇಶನ್ಸ್ ಬಗ್ಗೆ, ಆ್ಯಂಡ್ ಶೈನಿಂಗ್ಸ್ ಯಾವುದಾದಿದೆ ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಇದರಲ್ಲೇ ಹೇಳಿದ್ರೆ ನಿಮಗೂ ಕೂಡ ಅರ್ಥ ಆಗಲ್ಲ. ಸೊ ಇಷ್ಟು ಕ್ವಶನ್ಸು ನನಗೆ ಬಂದಿತ್ತು. ಆ್ಯಂಡ್ ಒಬ್ಬರು ಕಮೆಂಟ್ ಕೂಡ ಮಾಡಿದ್ದಾರೆ, ನಿಮ್ಮ ಬ್ಲಾಗ್ ಅಂದರೆ ನಂಗೆ ತುಂಬಾ ಇಷ್ಟ, ತುಂಬ ಕಾಯ್ತಾ ಇರ್ತೀನಿ ನಿಮ್ಮ ಬ್ಲಾಗ್ಸ್ ಎಲ್ಲ ನೋಡೋದಕ್ಕೆ. ನನ್ನ ಕಮೆಂಟು ಕೂಡ ಇದರಲ್ಲಿ. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಎಷ್ಟು ಪ್ರೀತಿಯಿಂದ ನನಗೆ ಕಮೆಂಟ್ಸ್ನ ಮಾಡಿದ್ದಕ್ಕೆ. ಆ್ಯಂಡ್ ಸೊ ನೀವು ಕೇಳಿದಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರ ಕೊಟ್ಟಿದ್ದೀನಿ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಏನಾದರೂ ಕ್ವಶನ್ಸ್ ಇರೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.